ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ಮಾಡ್ತಾ ಇರೋದು. ಇದು ಇನ್ನು ಆ ಮನೇಲಿ ಇದ್ವಲ್ಲ ಆವಾಗ ಮಾಡಿರೋದು ವಿಡಿಯೋ, ಹಿಂದಿನ ವಿಡಿಯೋ ಆಗಿರುತ್ತೆ ಇದು. ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನಾನು. ಬೇಗ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ, ಹಂಗಾಗಿ ಇಲ್ಲಿ ನೋಡಿ ಡ್ರೈ ಚಿಕನ್ ಮಾಡಿದ್ದಾಳೆ. ಸ್ವಲ್ಪ ಅವ್ರಿಗೆ ಅಂತ ಮಾಡ್ಕೊಂಡಿದ್ದಾಳೆ. ನಮಗೆ ಇದು ಮುದ್ದೆ ತಿನ್ನೋಕ್ಕೆ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಈ ಕಡೆ ರೈಸ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಬಿಸಿ ಇದೆ ರೈಸು, ಓಪನ್ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿ ರೈಸ್ ಆಗಿದೆ. ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಸಂಡೆ ಬಂತು ಅಂದರೆ ಒಂದೇ ಸಲ ಊಟ. ಮನೇಲಿ ಅಡುಗೆ ಮಾಡಿಬಿಡ್ತೀವಿ, ಚಿಕನ್ ತರ್ತೀವಲ್ಲ, ಹಂಗಾಗಿ. ಇವತ್ತು ನಮ್ಮ ಮಗಳು ಒಂಚೂರು ಹೆಲ್ಪ್ ಮಾಡೋದು. ಟೈಮ್ ಆಗೋಗಿದೆ ಆಲ್ರೆಡಿ. ಎಷ್ಟು ಹಾಕಬೇಕು? ಸಾಕು ಬಿಡು. ಹಾಂ, ಹಾಕ್ದ ಸ್ವಲ್ಪ. ಸಾಕು ಬಿಡು, ಜಾಸ್ತಿ ಆಯ್ತು. ಸ್ವಲ್ಪ ನೀರು ಹಾಕು. ಹಾಂ, ಸಾಕು ಬಿಡು. ಇದು ಇವಾಗ ಕುದಿಸ್ಕೊಬೇಕು. ಇದು ಕುದೀಲಿ. ಈ ಕಡೆ ಮುದ್ದೆ ಉಪ್ಪು ಬರುತ್ತೆ. ರಾತ್ರಿ ಮಾಡಿರೋ ಮುದ್ದೆ ಪಾತ್ರೆಗೇನೆ ನೀರು ಹಾಕಿಟ್ಟಿದ್ದೀನಿ. ಏನು? ಗಟ್ಟಿನೇ ಇರೋದು ಇದು. ಫ್ರೈ ಗಟ್ಟಿನೇ ಇರ್ಬೇಕು. ಸುಮ್ಮನೆ ಇರುವ. ಸ್ವಲ್ಪ ಬೆಂದ್ಮೇಲೆ ಅದು ಚಿಕನ್ ಬೆಂದೈತಾ ನೋಡಬೇಕು ಒಳಗಡೆ. ಇದು ಬೇಯ್ತಾ ಇದೆ. ಬೇಯಲಿರು, ಆಮೇಲೆ ನೋಡೋಣ. ಬಿಸಿ ಐತಿ ಇವಾಗ, ಹಂಗೆ ನೋಡೋಕ್ಕಾಗಲ್ಲ. ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಮಾಡ್ಬೇಕೀಗ ನೋಡಿ. ಒಂದು ಸ್ವಲ್ಪ ಪಾತ್ರೆ ಐತೆ, ಪಾತ್ರೆ ತೊಳೆದಿಟ್ಬಿಟ್ಟು ಊಟ ಮಾಡ್ಬೇಕೀಗ. ಮಗ ಇಲ್ಲ, ಟ್ಯೂಷನ್ಗೆ ಹೋಗಿದ್ದಾನೆ ಮಗ. ಹಸ್ಬೆಂಡು ಮೇಲೆ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಈಗ ಊಟ ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡಬೇಕು. ಮುದ್ದೆ ತಿನ್ನು, ಸ್ವಲ್ಪ ಮುದ್ದೆ ತಿನ್ನಪ್ಪ, ಬರೀ ಅನ್ನ ತಿನ್ನಬಾರ್ದು. ಏಕೆ? ತಿನ್ನಬೇಕು. ಇದು ಫಸ್ಟು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕಬೇಕು. ಆಫ್ ಮಾಡೋ. ಇನ್ನೊಂಚೂರು ಬೇಯಬೇಕು. ಹಾಂ, ಬೆಂದೈತೆ. ಈ ಥರ ಇಟ್ಟಿರ್ತೀವಿ ಬಿಸಿಗೆ. ದೃಷ್ಟಿ ತೆಗೆದು ಬಿಡ್ತೀವಿ ನಾವು ಇದ್ರೊಳಗೆ ಇಟ್ಬಿಡೋದು. ಚೆನ್ನಾಗಿ ಕಾಯಿಸ್ಬಿಟ್ರೆ ಅಷ್ಟೇ ಆ ಚಾಕು. ಇಲ್ಲಾಂದರೆ ದೃಷ್ಟಿ ಹೋಗಲ್ಲ. ನಮ್ಮದೇನೋ ನಮ್ಮ ಕಡೆಗೆ ಅದೊಂದು ಪದ್ಧತಿ ಇದೆ. ಈ ಥರ 3 ಸಲ ಸುತ್ತಬಿಟ್ಟು ಈ ಥರ ಇಟ್ಬಿಡ್ಬೇಕು. ಈ ಥರ ಇಟ್ಬಿಟ್ರೆ ನೋಡಿ, ಅದು ಕುದೀತಾ ಇದೆ. ಅಲ್ಲಿ ಈ ಚಾಕುಗೆ ಏನಾದರೂ ನೋಡಿ ಈ ಥರ ಕಚ್ಕೊಂಡ್ರೆ ದೃಷ್ಟಿ ಆಗಿದೆ ಅಂತ ಅರ್ಥ. ಅದು ಹಂಗೆ ಕಚ್ಕೊಂಡಿದ್ರೆ ದೃಷ್ಟಿ ಆಗಿದೆ ಅಂತಾರೆ. ಅದನ್ನು ಎತ್ಕೊಂಡೋಗಿ ನಾಯಿಗೆ ಹಾಕ್ತಾರೆ. ಅವಳಲ್ಲಿ ಕೂತಿದ್ದಾಳೆ ನೋಡಿ. ಹೆಂಗೈತೆ ಕಾವ್ಯ? ಎರಡೂ ಇವತ್ತು ನಮ್ಮ ಕಾವ್ಯನೇ ಮಾಡಿರೋದು. ಸೂಪರ್ ಆಗೈತೆ ಚಿಕನ್ ಎರಡೂ. ಡ್ರೈ ಚಿಕನ್ನು ಮತ್ತು ಫ್ರೈ ಎರಡೂ ಚೆನ್ನಾಗಿದೆ. ನನ್ನ ಜೊತೆ ಡ್ರೆಸ್ ಬುಕ್ ಮಾಡಿದೆ, ಬಂದಿದೆ. ಕೊರಿಯರ್ ಬಂದಿದೆ. ಈಗ ಓಪನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನೋಡೋಣ ಹೆಂಗೈತೆ ಅಂತ. ಕ್ಲಾತು ಕ್ವಾಲಿಟಿ ಎಲ್ಲ ಹೆಂಗೈತೆ ನೋಡೋಣ. ಆಫ್ ಮಾಡಿದ್ದೀನಿ ನೋಡಿ. ಪರವಾಗಿಲ್ಲ, ಕ್ಲಾತ್ ನೋಡು. ಗೊತ್ತಾ, ಕ್ಲಾತು ಒಂಚೂರು ಚೆನ್ನಾಗಿಲ್ಲ. ಕ್ಲಾತ್ ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ. 500. ಪ್ಯಾಂಟ್ ಪರವಾಗಿಲ್ಲ. ಟಾಪ್ ನೋಡಿ, ಕ್ಲಾತು ಸಿಕ್ಕಾಪಟ್ಟೆ ತೆಳ್ಳಗಿದೆ. ಇದೇನಾದರೂ ನೀರಿಗೆ ಹಾಕಿದ್ರೆ ಏನಾದರೂ ಮಂದಕ್ಕೆ ಬರುತ್ತಾ ಏನೋ ಗೊತ್ತಿಲ್ಲ. ಕ್ಲಾತ್ ಒಂಚೂರು ಚೆನ್ನಾಗಿಲ್ಲ. ಈ ಫ್ಲಿಪ್ಕಾರ್ಟಲ್ಲಿ, ಮಿಂತ್ರಾದಲ್ಲಿ, ಅಮೆಝಾನಲ್ಲಿ ಬುಕ್ ಮಾಡೋದೆಲ್ಲ ನೋಡಿ ಹಿಂಗೆ. ಇಷ್ಟ ಆಗಿಲ್ಲ ನನಗೆ. ಕಲರ್ ಕಾಂಬಿನೇಷನ್ನು ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ ಇಷ್ಟ ಆಯಿತು. ಚೂರು ಚೆನ್ನಾಗಿಲ್ಲ ನೋಡಿ. ವೇಲೆಲ್ಲ ಚೆನ್ನಾಗಿ ಬಂದಿದೆ. ವೇಲ್ ತಿಕ್ಕಾಗೈತಾ? ಪ್ಯಾಂಟು ತಿಕ್ಕಾಗೈತೆ. ಟಾಪು ಒಂದೇ. ಟಾಪು ಒಂದು ತೆಳ್ಳಗೆ ಕೊಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ತೆಳುವಿದೆ. ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ಇದೆ ಸಂಜೆ ಆವಾಗಲೇ. ಎಲ್ಲೋಗಿದೆ ಹೇಳ್ಬಿಡು ಮರ್ಯಾದೆಗೆ. ಹೆಂಗೆ ಮಲ್ಗೊಳೆ ಇಷ್ಟೊತ್ತಿನಲ್ಲಿ
ಯಾರನ ಮಠ ಮಧ್ಯಾಹ್ನ ಅಲ್ಲ 4 ಗಂಟೆ 5 ಗಂಟೆಗೆ ಮಲ್ಕೊಂಡವಳೆ ನೋಡಿ. ತಿಂದ್ಬಿಟ್ಟು ಮನಿಕಂತಾರ, ಹೊಟ್ಟೆ ಬರ್ತದೆ. ಚೆನ್ನಾಗಿದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ. ಅಲ್ಲಿ ನೋಡು ಇಬ್ರು ಜಗಳ ಮಾಡ್ಕೊಂಡು ಕುಂತಾರ ನೋಡಿ. ಅಲ್ಲಿ ನೋಡಿ ಬರೀ ಜಗಳ ಮಾಡೋದೇ ಮನೇಲಿ ಇದ್ರು ಒಂದು ಕೆಲಸ ನೋಡಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ. ಸದ್ಯಕ್ಕೆ ರೈಸ್ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ರೈಸ್ ಇತ್ತು, ಅದ್ರ ಜೊತೆಗೇನೆ ನೋಡಿ ಸ್ವಲ್ಪ ಚಿಕನ್ ಸಾಂಬಾರು ಐತೆ, ಅದಕ್ಕೇನೆ ರೈಸ್ ಇಟ್ಟಿರೋದು. ಇದನ್ನ ಹಂಗೆ ಬಿಸಿ ಮಾಡಿಕೊಂಡು ಊಟ ಮಾಡಬೇಕಾದ್ರೆ ತಿನ್ನೋದಷ್ಟೇ. ಏನು ನೋಡ್ತಾ ಇರೋದು? ಇಲ್ಲಿ ಏನು ಗೊತ್ತಾ, ನನ್ನ ಮಗ ನೋಡಿ ವ್ಯಾಯಾಮ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾನೆ. ಜಿಮ್ಮು ಮನೇಲೇ ಮಾಡ್ತೀನಿ ಅಂದ್ಬಿಟ್ಟು ಮೊಬೈಲಲ್ಲಿ ನೋಡಿಕೊಂಡು ಜಿಮ್ ಮಾಡ್ತಾ ಇದ್ದಾನೆ. ಆ ಸಜ್ಜೆ ಮೇಲೆ ಕೈ ಇಟ್ಕೊಂಡು ನೇತಾಡ್ತಾ ಇದ್ದಾನೆ. ನಾನು ನಿದ್ದೆ ಕಣ್ಣಲ್ಲಿ ಎದ್ನಲ್ಲ, ಇದೇನಪ್ಪ ಇಷ್ಟೊತ್ತಾಗ್ಬಿಟ್ಟಿದೆ ಎದ್ದೇ ಇಲ್ಲ ಅಂತ ಅಂದ್ಕೊಂಡು ಸಡನ್ಲಿ ಎಚ್ಚರಿಕೆ ಆಯ್ತು. ಅವಾಗ ನೋಡಿದ್ರೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ. ಇಲ್ಲಿ ಜಿಮ್ಮು ಮನೇಲೇ ಮಾಡ್ಕೊಂಡು ಕುಂತಿದ್ದಾನೆ ಇವನು. ಬೆಳಗ್ಗೆ 5:30ಗೆ ಟ್ಯೂಷನ್ ಇತ್ತು, ಹೋಗಿದ್ದ. ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ. ಹಾಲು ತಂದು ಮಕ್ಕಳಿಗೆಲ್ಲ ಕಾಯಿಸಿ ಕೊಟ್ಟಿದ್ದಾಯಿತು. ನನ್ನ ಮಗಳಿಂದ ಮಲ್ಗೋಳೆ. ಟೊಮೊಟೊ ಚಿತ್ರಾನ್ನ ಮಾಡಿ ಕಳಿಸ್ಬೇಕು ನನ್ನ ಮಗನಿಗೆ ನೋಡಿ. ರೈಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಮತ್ತು ನೆನ್ನೆ ವ್ಲಾಗೇನೆ ಕಂಟಿನ್ಯೂಷನ್ ವ್ಲಾಗ್ ಇದು. ಇವಾಗ ಟೈಮ್ ಬಂದು ತೋರಿಸ್ತೀನಿ ಬನ್ನಿ ನೋಡಿ. ಟೈಮು 8 ಗಂಟೆ ಆಗಿದೆ ಆಲ್ರೆಡಿ. ನನ್ನ ಮಗ ಇನ್ನೂ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಇವಾಗ ತಿಂಡಿ ಮಾಡಿ ಬೇಗ ಟೈಮ್ ಆಗುತ್ತೆ. ಅವನಿಗೆ ಬಾಕ್ಸ್ಗೆ ಹಾಕ್ಕೊಡ್ಬೇಕು. ನನ್ನ ಮಗಳಿಗೆಲ್ಲ ಮಧ್ಯಾಹ್ನ ಕಾಲೇಜ್ಗೆ ಹೋಗ್ತಾಳೆ. ಇವತ್ತು ಹಾಫ್ ಡೇ. ಇವತ್ತೇ ಅಂತಲ್ಲ, ಒಂದು ವಾರದಿಂದನೂ ಹಾಫ್ ಡೇನೇ ಅವಳಿಗೆ. ಮಧ್ಯಾಹ್ನ ಹಾಫ್ ಡೇ ಹೋಗಿ ಬಂದು ಮತ್ತು ಆಮೇಲೆ ನಾಳೆಯಿಂದ ಒಂದು ವಾರ ರಜಾ ಕೊಡ್ತಾರೆ ಅವಳಿಗೆ. ಆಮೇಲೆ ಒಂದಿನವೂ ರಜಾ ಇಲ್ಲ ಅವಳಿಗೆ ನೋಡಿ. ಈಗ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಹಾಕಿದ್ದೀನಿ. ಅದು ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ, ಕಡಲೆ ಬೀಜ ಹಾಕಿದ್ದೀನಿ. ಟೊಮೊಟೊ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇದು ಫ್ರೈ ಆಗಲಿ. ಎಣ್ಣೆ ಸಿಡಿದ್ಬಿಟ್ರೆ ಸಿಕ್ಕಾಬಿಟ್ಟೆ ಭಯ ನನಗೆ, ಎಣ್ಣೆ ಸಿಡಿದ್ಬಿಡುತ್ತೇನೋ ಅಂತ. ಈರುಳ್ಳಿ ಹಾಕ್ತೀನಿ ಈಗ. ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಅರ್ಜೆಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಈ ಥರ ಒಗ್ಗರಣೆ ರೈಸ್ ಥರನೂ ಆಗುತ್ತೆ, ಚಿತ್ರಾನ್ನನೂ ಆಗುತ್ತೆ, ಟೊಮೊಟೊ ಚಿತ್ರಾನ್ನನೂ ಆಗುತ್ತೆ ನೋಡಿ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 3. ಯಾವಾಗ ಸೆಕೆಂಡ್ PU ಕಳೆದ್ಬಿಟ್ಟು ಇದಕ್ಕೆ ಉಪ್ಪು ಹಾಕೋಣ. ಇವಾಗ ಇದಕ್ಕೆ ನೆನೆ ಇದಕ್ಕೇನೆ ಈಗ ಟೊಮೊಟೊ ಹಾಕ್ಬಿಡ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ಟೊಮೊಟೊಗಿನ ಉಪ್ಪು ಅರಶಿನ ಹಾಕಿದ್ರೆ ಬೇಗ ಫ್ರೈ ಆಗಿಬಿಡುತ್ತೆ. ಟೊಮೊಟೊ ನೀರು ಬಿಟ್ಕೊಂಡ್ಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ. ಇದು ಬೇಯಲಿ ಇವಾಗ 1-2 ಸೆಕೆಂಡು. ಇಲ್ಲಿ ಕಲಿಸ್ಬಿಟ್ಟೆ. ಆವಾಗಲೇ ಫೋನ್ ಬಂದಿತ್ತು, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಫೋನಲ್ಲಿ ಮಾತಾಡ್ಕೊಂಡು ರೈಸ್ ಕಲಿಸಿದ್ದೀನಿ. ಆವಾಗಲೇ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ದು ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು 1-2 ಸೆಕೆಂಡ್ ಬಿಟ್ಟು ಗ್ಯಾಸ್ ಮೇಲೆ ಕೆಳಗಡೆ ಇಳಿಸ್ಕೊಂಡು ರೈಸ್ ಕಲಸೋದು ಅಷ್ಟೇ ನೋಡಿ. ಹಿಂಗಾಗಿದೆ ರೈಸು.
ಇವಾಗ ಇದನ್ನು ಬಾಕ್ಸ್ಗೆ ಹಾಕಬೇಕು. ನನ್ನ ಮಗ ಇನ್ನೂ ಸ್ನಾನಕ್ಕೆ ಹೋದನು, ಬಂದೇ ಇಲ್ಲ. ಬಾಕ್ಸ್ಗೆ ಹಾಕ್ಬಿಟ್ಟು ಅವನ್ನ ಕಳಿಸ್ತೀನಿ. ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಪಲ್ಲು ಮತ್ತು ಬೀಟ್ರೂಟು ಒಂದು ಅರ್ಧ ಆಪಲ್ ತೊಗೊಂಡಿದ್ದೀನಿ. ಇದಿಬ್ಬರಿಗೆ ಮಾಡ್ತಾ ಇರೋದು. ಅರ್ಧ ಆಪಲ್ ತೊಗೊಂಡಿದ್ದೀನಿ. ಒಂದು ಅರ್ಧ ನೋಡಿ ಮೀಡಿಯಮ್ ಸೈಜಲ್ಲಿ ಒಂದು ಕಾಲು ಭಾಗದಷ್ಟು ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಯಾಕಪ್ಪ ಜಾಸ್ತಿ ಹಾಕಲ್ಲ ನಾನು ಅಂದರೆ, ನನಗೆ ಸ್ವಲ್ಪ ಹೀಟ್ ಬಾಡಿ ಅಲ್ವಾ, ಹಾಗಾಗಿ ಹೀಟ್ ಜಾಸ್ತಿ ಆಗಿ ತಲೆನೋವು ಬರುತ್ತೆ. ಹಾಗಾಗಿ ನಾನು ಬೀಟ್ರೂಟ್ ಜಾಸ್ತಿ ಹಾಕಲ್ಲ. ನೀವು ಬೇಕಂದರೆ ತಲೆನೋವು ಏನಿಲ್ಲ ಅಂತಂದರೆ ಕೋಲ್ಡ್ ಬಾಡಿ ಆದರೆ ಹಾಕ್ಕೊಂಡು ಕುಡಿಬೋದು, ಏನು ತೊಂದರೆ ಇಲ್ಲ, ಏನೂ ಆಗೋಲ್ಲ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಯಾಕಂದರೆ ಇದು ಕಣ್ಣು ಒಳ್ಳೆಯದು. ಈ B12 ಸ್ವಲ್ಪ ಕಡಿಮೆ ಆಗಿದೆ ಅಂತಂದರೆ ಕ್ಯಾರೆಟು ಒಳ್ಳೇದಂತೆ, ಕಣ್ಣೆಲ್ಲ ಮಂಜಾಗ್ತಾ ಇರುತ್ತಲ್ಲ, ಅದಕ್ಕೆ ಕ್ಯಾರೆಟು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆಪಲ್ಲು, ಬೀಟ್ರೂಟು, ಕ್ಯಾರೆಟು. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೋಬೋದು, ಒಣ ದ್ರಾಕ್ಷಿ. ನಾನು ರಾತ್ರಿ ನೆನೆಸ್ಬೇಕಿತ್ತು, ಒಣ ದ್ರಾಕ್ಷಿ ನೆನೆಸಿಲ್ಲ. ಹಂಗೆ ಹಾಕ್ಕೊಂಡ್ರೆ ಅದು ರುಬ್ಬಲ್ಲ, ಹಾಗಾಗಿ ನೆನೆಸಿಲ್ಲ. ಲಾಸ್ಟಲ್ಲಿ ರುಬ್ಬಿದೆಲ್ಲ ಆದಮೇಲೆ ನಾನು ಇದಕ್ಕೆ ಹಾಲು ಹಾಕಿ ರುಬ್ತೀನಿ, ತೋರಿಸ್ತೀನಿ. ಅದನ್ನು ಕೂಡ ಹಾಲು ಹಾಕ್ಕೊಳ್ತೀನಿ ನಾನು. ಹಾಲು ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ನಿಂಬೆ ಹುಳಿ ಬಿಟ್ಕೊಳ್ತೀನಿ, ಯಾಕಂದರೆ ಫುಲ್ಲು ಹೀಟ್ ಆದರೆ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಹೀಟು ಕೋಲ್ಡು ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ನಿಂಬೆ ಹುಳಿ ಬಿಟ್ಕೊಳ್ತೀನಿ. ಸ್ವೀಟ್ಗೆ ನೀವು ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಬೋದು, ಜೇನುತುಪ್ಪ ಹಾಕ್ಕೊಳ್ಬೋದು, ಆಮೇಲೆ ಒಣ ದ್ರಾಕ್ಷಿನೂ ಹಾಕ್ಕೊಳ್ಬೋದು. ನಿಮ್ಮ ಮನೇಲಿ ಏನಿರುತ್ತೆ ಡ್ರೈ ಫ್ರೂಟ್ಸು, ಇಲ್ಲ ಬೆಲ್ಲ ಆಗಲಿ, ಜೇನುತುಪ್ಪ ಆಗಲಿ, ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ನೀವು. ನಾನು ಇವತ್ತು ನಿಂಬೆ ಹುಳಿ ಸ್ವಲ್ಪ ಬಿಟ್ಕೊಳ್ತೀನಿ. ಆಮೇಲೆ ಜೇನುತುಪ್ಪ ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟಿದೆ, ತಂದಿಟ್ಕೊಂಡಿದ್ದೆ, ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಇದಕ್ಕೆ. ರುಬ್ಬೇಕಾದ್ರೆ ರುಬ್ಬಿಟ್ಟು ನಾನು ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಇದು ಹೀಟೇನೆ, ತಲೆನೋವು ಬರುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಲಾಸ್ಟಲ್ಲಿ ನಿಂಬೆ ಹುಳಿ ಹಾಕ್ಕೊಳ್ತೀನಿ, ಸ್ವಲ್ಪ ಒಂದು ಅರ್ಧ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಪೂರ್ತಿ ಹಾಕಲ್ಲ, ಒಂದು ಸ್ವಲ್ಪ ಒಂದು 2-3 ಹನಿ ಅಷ್ಟು ಹಾಕ್ಕೊಳ್ತೀನಿ ಅಷ್ಟೇ, ತೋರಿಸ್ತೀನಿ ಲಾಸ್ಟಲ್ಲಿ. ಈಗ ರುಬ್ಕೊಳ್ಳೋಣ. ಈಗ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ತೀನಿ ಫಸ್ಟು, ಆಮೇಲೆ ಮಿಕ್ಕಿದ ಹಾಲು ಸೇರಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ರುಬ್ಬಿದೆಲ್ಲ ಆಗೈತೆ. ಹಾಲು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು ಹಾಲು, ಅಂದರೆ 1 ಗ್ಲಾಸ್ ಅಷ್ಟು ಹಾಕ್ಕೊಡಿ ಇಬ್ಬರಿಗೆ ಅಂದರೆ. ಇದನ್ನು ಕಲಸೋಣ. ಹಾಲು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿ ಇರಬೇಕು. ನೋಡಿ 2 ಗ್ಲಾಸ್ ಆಗಿದೆ ಇದು. ನಾನು ನನ್ನ ಮಗಳು ಇಬ್ಬರು ಕುಡಿತೀವಿ. ಡೈಲಿ ಖಾಲಿ ಹೊಟ್ಟೆಲಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಮಾಡ್ಕೊಂಡು ಕುಡಿ, ಡೈಲಿ ಕುಡಿಬೋದು, ಇಲ್ಲ 3 ದಿನಕ್ಕೆ ಒಂದ್ಸಲ ಬೇಕಾದರೂ ಕುಡಿಬೋದು. ನೋಡಿ 1 ಗ್ಲಾಸ್ ಆಗಿದೆ, ಇದರಲ್ಲಿ ಇಬ್ಬರು ಕುಡಿತೀವಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತೀನಿ, ಇಷ್ಟೇ. ಇಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಕಲ್ಸ್ಕೊಂಡು ಕುಡಿಯೋದಷ್ಟೇ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.